ಮಾರೇನಹಳ್ಳಿಯಲ್ಲಿ ಶ್ರೀ ಸೋಮೇಶ್ವರ ಸ್ವಾಮಿ ಹಾಗೂ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ. ತಾಲೂಕಿನ ಮಾರೇನಹಳ್ಳಿ ಗ್ರಾಮದಲ್ಲಿ ಹಾಗೂ ಕಾಂಗ್ರೆಸ್ ಮುಖಂಡ ಆಂಜಿನಪ್ಪ ಪುಟ್ಟು ಇನ್ನೂ ಅನೇಕ ಗಣ್ಯರು ದೇವರ ಕೃಪೆಗೆ ಪಾತ್ರರಾದರು. ಮಾರೇನಹಳ್ಳಿ ಗ್ರಾಮದ ಮುಖಂಡರು ಹಾಗೂ ಗ್ರಾಮಸ್ಥರ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಶ್ರೀ ಸೋಮೇಶ್ವರ ಸ್ವಾಮಿ ಹಾಗೂ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಹಾಗೂ ನೂತನ ಶಿಲಾವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವವು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಯಶಸ್ವಿಯಾಗಿ ನೆರವೇರಿತು. ಕಳೆದ ಮೇ 2/5/2026 ಶನಿವಾರದಿಂದ ಆರಂಭಗೊಂಡ ಈ ಧಾರ್ಮಿಕ ಕಾರ್ಯಕ್ರಮಗಳು 4/5/2026 ಸೋಮವಾರದವರೆಗೆ ಸತತ 3 ದಿನಗಳ ಕಾಲ ಸಡಗರದಿಂದ ಜರುಗಿದವು. ಈ ಸಂದರ್ಭದಲ್ಲಿ ದೇವಸ್ಥಾನದ ಆವರಣದಲ್ಲಿ ವಿವಿಧ ಹೋಮ ಹವನಗಳು, ವಿಶೇಷ ಪೂಜೆ ಹಾಗೂ ಧಾರ್ಮಿಕ ವಿಧಿ-ವಿಧಾನಗಳು ಶಾಸ್ತ್ರೋಕ್ತವಾಗಿ ನಡೆದವು. ನೂತನವಾಗಿ ಕೆತ್ತಲಾದ ಭವ್ಯ ಶಿಲಾ ವಿಗ್ರಹವನ್ನು ಪ್ರತಿಷ್ಠಾಪಿಸುವ ಮೂಲಕ ಗ್ರಾಮದಲ್ಲಿ ಆಧ್ಯಾತ್ಮಿಕ ಕಳೆ ಹೆಚ್ಚಿತು. ಈ ಪುಣ್ಯ ಕಾರ್ಯಕ್ರಮದಲ್ಲಿ ಮಾರೇನಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಸಾವಿರಾರು ಭಕ್ತಾದಿಗಳು ಪಾಲ್ಗೊಂಡು ದೇವರ ದರ್ಶನ ಪಡೆದು ಪುನೀತರಾದರು. ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಆಂಜಿನಪ್ಪ ಪುಟ್ಟು ಅವರು ಹಾಗೂ ಶಶಿಧರ್ ಮುನಿಯಪ್ಪರವರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ಆಂಜಿನಪ್ಪ ಪುಟ್ಟು, ಮಾರೇನಹಳ್ಳಿ ಗ್ರಾಮದ ಪುರಾತನ ಪ್ರಸಿದ್ಧ ಶ್ರೀ ಸೋಮೇಶ್ವರ ಸ್ವಾಮಿ ಹಾಗೂ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿ, ಅಯ್ಯಪ್ಪ ಸ್ವಾಮಿ, ಸುಬ್ರಹ್ಮಣ್ಯ ಸ್ವಾಮಿ, ವಿಘ್ನೇಶ್ವರ ಹಾಗೂ ನವ ವಿಗ್ರಹಗಳ ದೇವಸ್ಥಾನವನ್ನು ಜೀರ್ಣೋದ್ಧಾರಗೊಳಿಸಿ ಅತ್ಯಂತ ವೈಭವದಿಂದ ಪುನರ್ ಪ್ರತಿಷ್ಠಾಪನೆ ಮಾಡಲಾಗಿದೆ. ಸಂಪೂರ್ಣ ಕಲ್ಲಿನ ಕಟ್ಟಡ ಹಾಗೂ ಸುಂದರ ಶಿಖರದಿಂದ ಕೂಡಿರುವ ಈ ದೇವಾಲಯವನ್ನು ಗ್ರಾಮಸ್ಥರು ಒಗ್ಗಟ್ಟು ಮತ್ತು ದಾನಿಗಳ ಸಹಕಾರದಿಂದ ನಿರ್ಮಿಸಲಾಗಿದೆ. ಜೀರ್ಣೋದ್ಧಾರ ಸಮಿತಿಯ ಸದಸ್ಯರ ಶ್ರಮದಿಂದ ಹಾಗೂ ಮಾರೇನಹಳ್ಳಿ ಗ್ರಾಮದ ಮುಖಂಡರು ಹಾಗೂ ಗ್ರಾಮಸ್ಥರು ಈ ಕಾರ್ಯ ಯಶಸ್ವಿಯಾಗಿದ್ದು ದೇವರ ಕೃಪೆ ಎಲ್ಲರ ಮೇಲಿರಲಿ ಎಂದು ಶುಭ ಹಾರೈಸಿದರು. ಮಾರೇನಹಳ್ಳಿ ಗ್ರಾಮದ ಮುಖಂಡರು ಹಾಗೂ ಗ್ರಾಮಸ್ಥರ ಸಹಯೋಗದಲ್ಲಿ ಈ ಮಹೋತ್ಸವವು ಸುಸೂತ್ರವಾಗಿ ಮುಕ್ತಾಯಗೊಂಡಿತು. ಗ್ರಾಮದ ಹಿರಿಯರು ಹಾಗೂ ಭಕ್ತ ಮಂಡಳಿಯವರು ಕಾರ್ಯಕ್ರಮದ ಯಶಸ್ವಿಗೆ ಶ್ರಮಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕೆಎಂಎಫ್ನ ಮಾಜಿ ನಿರ್ದೇಶಕ ಶ್ರೀನಿವಾಸ ರಾಮಯ್ಯ, ಡಿಬಿ ವೆಂಕಟೇಶ್, ಭಕ್ತರಹಳ್ಳಿ ಚಿದಾನಂದಮೂರ್ತಿ, ತಲಕಾಯಲಬೆಟ್ಟ ಅಶ್ವತ್ಥನಾರಾಯಣ ರೆಡ್ಡಿ, ಗೌಡನಹಳ್ಳಿ ಮಂಜುನಾಥ್, ಆಂಜಿನಪ್ಪ ಪುಟ್ಟೂರವರ ಧರ್ಮಪತ್ನಿ ಅರುಣಕುಮಾರಿ, ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಾಹುಲ್ ಗೌಡ, ಮುಖಂಡರಾದ ಪದ್ಮನಾಭ್, ಎಂಪಿ ವಿಶ್ವನಾಥ್, ನಾಗೇಶ್, ನವೀನ್, ಮುರಳಿ, ಆನೂರು ಆನಂದ್, ತುಮ್ಮನಹಳ್ಳಿ ವೆಂಕಟೇಶ್, ಕೋಟಹಳ್ಳಿ ದೇವರಾಜ್ ಹಾಗೂ ಇನ್ನೂ ಮುಂತಾದವರು ಹಾಜರಿದ್ದರು. ಮಾರೇನಹಳ್ಳಿ ಗ್ರಾಮದಲ್ಲಿ ಇವತ್ತಿನ ದಿನ ಸೋಮೇಶ್ವರ ಸ್ವಾಮಿ ಮತ್ತು ವೇಣುಗೋಪಾಲ ಸ್ವಾಮಿ, ಅಯ್ಯಪ್ಪ ಸ್ವಾಮಿ, ಸುಬ್ರಹ್ಮಣ್ಯ ಸ್ವಾಮಿ, ವಿಘ್ನೇಶ್ವರ ಮತ್ತು ನವಗ್ರಹಗಳ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮನ ಇವತ್ತು ನಮ್ಮ ಗ್ರಾಮದ ಎಲ್ಲ ಕುಟುಂಬಗಳ ಸಹಕಾರ, ಮುಖಂಡರ ಸಹಕಾರದಿಂದ ಹಮ್ಮಿಕೊಂಡು ಕಳೆದ 3 ದಿನಗಳಿಂದಲೂ ಸಹ ಭಾಳಷ್ಟು ಅಚ್ಚುಕಟ್ಟಾಗಿ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ ಪೂಜಾ ವಿಧಿವಿಧಾನಗಳ ಪ್ರಕಾರ ಚೆನ್ನಾಗಿ ಮೂಡಿ ಬಂದಿದೆ. ಈ ಒಂದು ದೇವಸ್ಥಾನನ ಈ ಮಾರೇನಹಳ್ಳಿ ಗ್ರಾಮದ ಅನ್ನದಾನಪ್ಪನವರು ಅಂತೇಳಿ ಒಂದು ಬ್ರಾಹ್ಮಣ ಕುಟುಂಬದವರು ಈ ನಮ್ಮ ಊರಿಗೆ ಇದನ್ನು ಈ ಭವ್ಯವಾದಂಥ ದೇವಸ್ಥಾನನ ಕಟ್ಟಿ ನಮಗೆ ಸಮರ್ಪಣೆ ಮಾಡಿರೋಂಥದ್ದು. ಅವ್ರು ಕಟ್ಟಿದಂಥ ದೇವಸ್ಥಾನನ ಮತ್ತೆ ನಾವು ಒಂದಷ್ಟು ಪುನರ್ ಜೀರ್ಣೋದ್ಧಾರ ಮಾಡಿ ಒಂದಷ್ಟು ಸುಣ್ಣ ಬಣ್ಣ ಮಾಡಿ ಗುಡಿ ಗೋಪುರಗಳನ್ನೆಲ್ಲ ಬಣ್ಣ ಮಾಡಿ ಈ ದೇವಸ್ಥಾನದಲ್ಲಿ ಸಣ್ಣ ಪುಟ್ಟ ಮದುವೆ, ನಾಮಕರಣ ಈ ಥರ ಒಳ್ಳೆ ಶುಭ ಕಾರ್ಯಗಳೆಲ್ಲ ಆಗಲಿ ಅಂಥೇಳಿ ಈ ಥರ ಮೇಲ್ಛಾವಣಿ ಎಲ್ಲ ನಿರ್ಮಾಣ ಮಾಡಿ ಗ್ರಾನೈಟ್ ಹಾಕಿ ಒಂದಷ್ಟು ಹೊಸದಾಗಿ ಗುಡಿಗಳನ್ನೆಲ್ಲ ನಿರ್ಮಾಣ ಮಾಡಿ ಎಲ್ಲರನ್ನೂ ಕರೆದು ದೇವರ ಅನುಗ್ರಹ ಪಾತ್ರ ಆಗಬೇಕಂತ ಕರೆದಿದ್ವಿ. ಎಲ್ಲರೂ ಸಹ ಭಕ್ತಾದಿಗಳು ಎಲ್ಲ ಗ್ರಾಮಗಳಿಂದನೂ ನಾವು ಆಹ್ವಾನಿತರು ಯಾರನ್ನೆಲ್ಲ ಕರೆದಿದ್ವಿ ಎಲ್ಲರೂ ಬಂದು ದೇವರ ದರ್ಶನ ಪಡ್ಕೊಂಡು ಪ್ರಸಾದ ತೊಗೊಂಡು ಹೋಗಿದ್ದಾರೆ. ಅವ್ರಿಗೆಲ್ಲರಿಗೂ ಸಹ ಭಗವಂತ ಸೋಮೇಶ್ವರ ಸ್ವಾಮಿ, ವೇಣುಗೋಪಾಲ ಸ್ವಾಮಿ ಒಳಿತು ಮಾಡಲಿ ಅಂತೇಳಿ ಶುಭ ಕೋರ್ತೀನಿ. ಮತ್ತು ಈ ಒಂದು ಮಹತ್ ಕಾರ್ಯದಲ್ಲಿ ಕೈ ಜೋಡಿಸಿದಂಥ ನಮ್ಮ ಗ್ರಾಮಸ್ಥರು, ಗ್ರಾಮದ ಪ್ರತಿ ಕುಟುಂಬದವರು, ಎಲ್ಲ ನಮ್ಮ ಮುಖಂಡರುಗಳು, ವಿಶೇಷವಾಗಿ ನಮ್ಮ ಗ್ರಾಮದ ಯುವಕರು ಎಲ್ಲರೂ ಸಹ ಕೈ ಜೋಡಿಸಿ ಇಷ್ಟೊಂದು ಅಚ್ಚುಕಟ್ಟಾಗಿ ಒಗ್ಗಟ್ಟಾಗಿ ಮೂಡಿ ಬರೋದಕ್ಕೆ ಸಹಕಾರನ ಕೊಟ್ಟು ಜವಾಬ್ದಾರಿ ತಗೊಂಡು ಮಾಡಿರ್ತಾರೆ. ಆ ನಿಟ್ಟಿನಲ್ಲಿ ಈ ಒಂದು ಶುಭ ಕಾರ್ಯಕ್ಕೆ ಕೈ ಜೋಡಿಸಿದಂಥ ಎಲ್ಲರಿಗೂ ಸಹ ದಾನಿಗಳಿರ್ಬೋದು, ಗ್ರಾಮದ ಎಲ್ಲ ಮುಖಂಡರಿರ್ಬೋದು, ಗ್ರಾಮದ ಕುಟುಂಬಗಳಿರ್ಬೋದು, ಪ್ರತಿಯೊಬ್ಬರಿಗೂ ಸಹ ಭಗವಂತ ಸೋಮೇಶ್ವರ ಒಳ್ಳೇದು ಮಾಡಲಿ, ಕಾಪಾಡಲಿ ಅಂಥೇಳಿ ನಾನು ತಮ್ಮ ಮುಖೇನ ಶುಭ ಕೋರ್ತಾ ಇದ್ದೀನಿ. ಧನ್ಯವಾದಗಳು. ಇದು 100 ವರ್ಷಕ್ಕೂ ಹೆಚ್ಚು ಹಳೇದು ಅಂತ ಹೇಳ್ತಾರೆ. ಸುಮಾರು 1925-30ರಲ್ಲಿ ಕಟ್ಟಿರ್ಬೋದೇನೋ ಅಂತ ಅನಿಸುತ್ತೆ ನಮಗೆ. ನಾವೆಲ್ಲ ನಮ್ಮ ತಂದೆಯೂ ಸಹ
ಅವರ ಒಂದು ಜೀವನ ಶೈಲಿ ಸಂದರ್ಭದಲ್ಲೂ ಸಹ ಈ ದೇವಸ್ಥಾನ ನಿರ್ಮಾಣ ಆಗಿತ್ತು ಅಂತ ಹೇಳ್ತಾರೆ. ಹಂಗಾಗಿ ಭಾಳಷ್ಟು ಚೆನ್ನಾಗಿ ಬರೀ ಕಲ್ಲಲ್ಲೇ ನಿರ್ಮಾಣ ಮಾಡಿರೋಂಥದ್ದು ಈ ಗೋಡೆಗಳಿರ್ಬೋದು, ದ್ವಾರ ಬಾಗಿಲಂತೂ ಭಾಳ ಅಚ್ಚುಕಟ್ಟಾಗಿ ನಮ್ಮ ಯಾವ ಊರಲ್ಲೂ ಸಹ ನೋಡೋದಕ್ಕೆ ಸಿಗೋದಿಲ್ಲ. ಇಷ್ಟೊಂದು ಅಚ್ಚುಕಟ್ಟಾಗಿ ಈಗ ಹೊಸದಾಗಿ ನೂತನವಾಗಿ ಮಾಡೋಂಥ ಜಾಗದಲ್ಲಿ ಮಾಡ್ತಾರೆ, ಬಟ್ ಹಳೆ ಶೈಲಿಯಲ್ಲಿ ಇಷ್ಟು ಚೆನ್ನಾಗಿ ಮಾಡಿರೋಂಥದ್ದನ್ನು ನಾವು ಇದನ್ನು ಉಳಿಸ್ಕೊಬೇಕು ಅಂತೇಳಿ ಎಲ್ಲರೂ ಸಹ ಯೋಚನೆ ಮಾಡಿ ಈ ಒಂದು ಮಾತು ಕಾರ್ಯನ ಮಾಡಿರ್ತೀವಿ. ದೇವರು ಇದನ್ನು ನಡೆಸ್ಕೊಂಡು ಹೋಗಲಿ, ಎಲ್ಲರೂ ಸಹಕಾರ ಕೊಡಲಿ ಮುಂದೇನು ಅಂತೇಳಿ ನಾನು ಕೇಳ್ಕೊಳ್ತೀನಿ. ಅವರು ಒಂದು 140 ಅಡಿಗೆ 100 ಅಡಿಯಷ್ಟು ವಿಸ್ತೀರ್ಣವಾದಂಥ ಜಾಗ. ಈ ಜಾಗನ ನಮ್ಮೂರು ಶಾನ್ಭೋಗರು ಅಂದಾನಪ್ಪನವರು ಅಂತೇಳಿ ಅವರು ಈ ಜಮೀನನ್ನ ಗ್ರಾಮಕ್ಕೆ ಅಂತ ಮೀಸಲಿಟ್ಟು ಇದರಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿ, ಈ ದೇವಸ್ಥಾನ ನಿರ್ಮಾಣ ಮಾಡಬೇಕಾದ್ರೆ ಮಾರೇನಹಳ್ಳಿ ಇಲ್ಲಿ ಬಂಡೆ ಇರೋಂಥದ್ದು, ಆ ಬಂಡೆ ಕಲ್ಲನ್ನು ಹೆಚ್ಚು ಕಾಂಪೌಂಡ್ಗೆ ಬಳಸಿರೋಂಥದ್ದು, ಮತ್ತು ಕಂಬಗಳೆಲ್ಲನೂ ಸಹ ಒಂದು ವಾಸ್ತುಶಿಲ್ಪಿ ಶಿಲೆಯಿಂದ ಕೂಡಿರೋಂಥದ್ದು, ಕೆತ್ತನೆ ಮಾಡಿರೋಂಥದ್ದು ನಾವು ಗರ್ಭಗುಡಿನೆಲ್ಲನೂ ಸಹ ನೋಡ್ಬೋದು. ಹಾಗಾಗಿ ಭಾಳಷ್ಟು ಐತಿಹ್ಯ ಇರೋಂಥದ್ದು, ಇತಿಹಾಸ ಇರೋಂಥ ದೇವಸ್ಥಾನ. ಇಲ್ಲಿ ಸೋಮೇಶ್ವರನ ಮತ್ತು ವೇಣುಗೋಪಾಲ ಸ್ವಾಮಿ ದರ್ಶನ ಮಾಡಿಕೊಂಡ್ರೆ ಸಾಕಷ್ಟು ಒಳ್ಳೆ ಕೆಲಸಗಳಾಗ್ತದೆ. ಮಕ್ಕಳಿಗೆ ಏನು ಸಮಸ್ಯೆಗಳಿರೋಂಥದ್ದು, ಆರೋಗ್ಯ ಸಮಸ್ಯೆಗಳು ದೂರ ಆಗೋಂಥದ್ದು, ಮತ್ತು ಅವರ ಕುಟುಂಬದ ಸಮಸ್ಯೆಗಳಿರೋಂಥದ್ದು, ಮಕ್ಕಳಿಲ್ಲದೆ ಇರೋಂಥವ್ರಿಗೂ ಸಹ ಮಕ್ಕಳಾಗೋಂಥದ್ದು, ಈ ರೀತಿ ಅನೇಕ ವಾಸ್ತವಿಕ ವಿಚಾರಗಳನ್ನ ಇಲ್ಲಿ ಹೇಳ್ತಾ ಇದ್ರು. ಜೊತೆಗೆ ನಮ್ಮೂರಿನಲ್ಲಿ ಶೇಷಗಿರಪ್ಪನವರು ಅಂತೇಳಿ ಒಂದು ಬ್ರಾಹ್ಮಣ ಸಮುದಾಯ ಇತ್ತು. ಅವರು ಭಾಳ ಶಾಸ್ತ್ರದಲ್ಲಿ ಪಂಡಿತರು. ಈ ಸುತ್ತಮುತ್ತ 2-3 ಹೋಬಳಿಗೂ ಸಹ 2-3 ತಾಲೂಕಿಂದನೂ ಸಹ ಜನ ಬಂದು ಅವರಲ್ಲಿ ಶಾಸ್ತ್ರ ಕೇಳ್ತಾಯಿದ್ರು. ಆ ಶಾಸ್ತ್ರ ಕೇಳಿಸ್ಕೊಂಡವರೆಲ್ಲನೂ ಸಹ ಅವರು ಇಲ್ಲಿ ಕೇಳಿದ ನಂತರ ಇಲ್ಲಿ ದೇವ್ರ ದರ್ಶನ ಮಾಡಿ ಹೋಗಿ ನಿಮ್ಗೆ ಒಳಿತಾಗ್ತದೆ ಅಂತೆಲ್ಲ ಹೇಳ್ತಾ ಇದ್ದಿದ್ದು ನಾವು ನೋಡ್ತಾ ಇದ್ದೀವಿ. ಅವರೆಲ್ಲ ಬಂದು ಇಲ್ಲಿ ದೇವ್ರ ದರ್ಶನ ಮಾಡ್ತಾ ಇದ್ದಿದ್ದು. ಆಮೇಲೆ ಪ್ರತಿ ವರ್ಷವೂ ಸಹ ಇಲ್ಲಿ ನಮ್ಮ ಗ್ರಾಮದಲ್ಲಿ ವಿಶೇಷವಾಗಿ ಅಯ್ಯಪ್ಪ ಸ್ವಾಮಿ ತೆರಳುವಂಥ ಸಂದರ್ಭದಲ್ಲಿ, ದರ್ಶನಕ್ಕೆ ಶಬರಿಮಲೆಗೆ ಹೋಗೋಂಥ ಸಂದರ್ಭದಲ್ಲಿ ಸುಮಾರು 150-200ಕ್ಕೂ ಹೆಚ್ಚು ಭಕ್ತಾದಿಗಳು ಮಾಲೆನ ಧರಿಸಿ ಪ್ರತಿ ವರ್ಷವೂ ಸಹ ಒಂದು ಉತ್ಸವದ ರೀತಿ ಇಲ್ಲಿ ನಾವು ಹಬ್ಬನ ಮಾಡ್ತೀವಿ. ಅವೆಲ್ಲವೂ ಸಹ ಹಿಂದಿನಿಂದ ನಡ್ಕೊಂಡು ಬಂದಿದೆ, ಮುಂದೇನೂ ಅದು ನಡ್ಕೊಂಡು ಹೋಗಲಿ. ನಮ್ಮ ಸಂಸ್ಕೃತಿ ಪರಂಪರೆ, ನಮ್ಮ ಏನು ನಮ್ಮ ಧಾರ್ಮಿಕ ಪದ್ಧತಿಗಳೆಲ್ಲನೂ ಉಳಿಯುವಂಥದ್ದಾಗಲಿ, ಮುಂದಿನ ಪೀಳಿಗೆಗೆ ಇವೆಲ್ಲವೂ ಸಹ ಅನುಕರಣೆ ಆಗಲಿ. ಒಂದು ದೇವರು ಅಂದರೆ ಒಂದು ನಂಬಿಕೆ, ನಮಗೆಲ್ಲನೂ ಸಹ ಸಾಧ್ಯ. ದೇವರನ್ನು ನಂಬುವಂಥದ್ದಾಗಬೇಕು, ನಮ್ಮ ಪ್ರಯತ್ನವೂ ಸಹ ನಾವು ಮಾಡೋಂಥದ್ದಾಗಬೇಕು. ಹಾಗಾಗಿ ದೇವರು ನಮಗೆಲ್ಲ ಕಷ್ಟ ಸುಖಗಳಲ್ಲಿದ್ದು ಕಾಪಾಡ್ತಾನೆ ಅಂತೇಳಿ ನಾನು ನಂಬಿದ್ದೀನಿ. ಅದರಂತೆ ನಮಗೆ ಒಳಿತಾಗಿದೆ, ಎಲ್ರಿಗೂ ಸಹ ಒಳಿತಾಗಲಿ ಅಂತೇಳಿ ನಾನು ಶಾಸಕರು, ಕಂದಾಯ ಸಚಿವರಿದ್ದರು, ಅವರು ಬಂದಿದ್ದರು. ಮತ್ತು ಬೇರೆ ಯಾರಿಗೂ ನಾವು ಹೆಚ್ಚಾಗಿ ಗಣ್ಯರಿಗೆ ಆಹ್ವಾನ ಮಾಡಿರಲಿಲ್ಲ. ಈಗ ಶಶಿಧರ ಮುನಿಯಪ್ಪನವರು ಆಗಮಿಸಿ ನಮ್ಮ ದೇವರ ದರ್ಶನ ಪಡ್ಕೊಂಡು ಹೋಗಿರ್ತಾರೆ. ಹಾಗಾಗಿ ನಾವು ಕರೆದಂಥ ಎಲ್ಲ ಮುಖಂಡರು ಸಹ ಶಿಡ್ಲಘಟ್ಟ, ನಮ್ಮೂರು ಸುತ್ತಮುತ್ತಿರೋಂಥವ್ರೆಲ್ಲರೂ ಬಂದು ದರ್ಶನ ಮಾಡ್ತಾರೆ. ಎಷ್ಟು ಮಕ್ಕಳು ಸೇರಿದ್ರು ಸರ್? ಒಂದು 10,000 ಜನ ಸೇರಿ ದೇವರ ದರ್ಶನ ಪಡ್ಕೊಂಡಿರ್ತಾರೆ. 3 ದಿನಗಳಿಂದನೂ ಸಹ ಜನ ಸ್ತೋಮ ಬರ್ತಾನೇ ಇದೆ, ದೇವ್ರ ದರ್ಶನ ಆಗ್ತಾಯಿದೆ, ಪ್ರಸಾದ ವಿನಿಯೋಗ ಆಗ್ತಾಯಿದೆ.